ಪಂಚಮದಲ್ಲಿರುವಂತಹ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನವನ್ನು ಪಡ್ಕೊಳ್ತಾರೆ ಶನಿಗ್ರಹ. ಅವರಿಗೆ ಕಷ್ಟಪ್ರಾಪ್ತಿ ಅಂತ ಹೇಳ್ತಾರೆ. ಯಾವಾಗಲೂ ಸಹ ಅತ್ಯಂತ ಕೋಪದಲ್ಲಿರ್ತಾರೆ ವೃಶ್ಚಿಕ ರಾಶಿಯವರು. ತುಂಬ ತಾಳ್ಮೆಯನ್ನು ಕಳ್ಕೊಳ್ತಾರೆ ವೃಶ್ಚಿಕ ರಾಶಿಯವರು. ಆದಷ್ಟು ಸಹ ಸೋಂಬೇರಿತನವನ್ನು ಪಡ್ಕೊಳ್ತಾರೆ ವೃಶ್ಚಿಕ ರಾಶಿಯವರು. ತುಂಬ ನಿದ್ರೆ ಆವರಿಸ್ಕೊಳ್ಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಈ ವೃಶ್ಚಿಕ ರಾಶಿಯವರಿಗೆ ಈಗಿರುವಂಥದ್ದು ಪಂಚಮ ಸ್ಥಾನದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಕಷ್ಟಪ್ರಾಪ್ತಿ ಅಂತ ಹೇಳುತ್ತೆ. ಕಷ್ಟಪ್ರಾಪ್ತಿಯ ಜೊತೆಯಲ್ಲಿ ಈ ಶನಿಗ್ರಹ ಕಷ್ಟಪ್ರಾಪ್ತಿಯನ್ನು ಕೊಟ್ಟರೆ ವೃಶ್ಚಿಕ ರಾಶಿಯವರಿಗೆ ಯೋಗಫಲದಲ್ಲಿ ಗುರುಗ್ರಹ ಬರ್ತಾರೆ. ಒಂದು ಗ್ರಹ ನಷ್ಟವನ್ನು ಮಾಡಿದ್ರೆ ಇನ್ನೊಂದು ಗ್ರಹ ಲಾಭವನ್ನು ಮಾಡುತ್ತೆ. ಆ ಲಾಭವನ್ನು ಮಾಡುವಂಥವನೇ ಗುರುಗ್ರಹ. ಗುರುವಿನ ಯೋಗವನ್ನು, ಶನಿ ಯೋಗವನ್ನು, ಎರಡವ ಯೋಗವನ್ನು ಕಳ್ಕೊಂಡಂತಹ ವೃಶ್ಚಿಕ ರಾಶಿಯವರಿಗೆ ಒಂದು ಬಲ ಸಿಗ್ತಾ ಇದೆ, ಗುರುವಿನ ಬಲ ಸಿಗ್ತಾ ಇದೆ, ಶನಿಯ ಬಲ ಅವರಿಗೆ ಅದೇ ರೀತಿಯಲ್ಲಿದೆ. ಕಷ್ಟಪ್ರಾಪ್ತಿ. ಆದ್ದರಿಂದ ಕಷ್ಟ ಪ್ರಾಪ್ತಿಯಾಗಬಾರ್ದು ಅಂದ್ರೆ ನಾವೇನು ಮಾಡಬೇಕು? ಆದಷ್ಟು ಸಹ ನಿದ್ರೆಯಿಂದ ಎದ್ದೇಳಬೇಕು, ಸೋಂಬೇರಿತನವನ್ನು ಬಿಡಬೇಕು. ಆದಷ್ಟು ಸಹ ಬೆಳಗ್ಗೆ ಒಂದು ಟೈಮ್ ಟೇಬಲ್ ಹಾಕೊಳ್ಬೇಕು. ಬೆಳಗ್ಗೆ ಒಂದು 6 ಗಂಟೆ 6:15 ಎದ್ದೇಳ್ತೀನಿ, ಸ್ನಾನವನ್ನು ಮಾಡ್ತೀನಿ, ಭಗವಂತನಿಗೆ ಒಂದು ಕಡ್ಡಿ ಹಚ್ಚಿ ಕೈ ಮುಗಿತೀನಿ. ಅನಂತರದಲ್ಲಿ ಹೊರಗಡೆ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನು ನೋಡ್ತೀನಿ. ಕೆಲಸ ಕಾರ್ಯಗಳಿಲ್ಲ ಅಂದ್ರೆ ಕೆಲಸ ಕಾರ್ಯಕ್ಕೋಸ್ಕರವಾಗಿ ಓಡಾಡ್ತೀನಿ, ಸುತ್ತುತ್ತೀನಿ, ಎಲ್ಲಾದರೂ ಹೋಗಿ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿಯಾದಂತಹ ಒಂದು ಆಲೋಚನೆಗಳನ್ನು ಹಾಕ್ಕೊಳ್ಬೇಕು. ನನಗೆ ಕೆಲಸ ಇಲ್ಲ, ಏನು ಮಾಡೋದಂತ ಸುಮ್ಮನೆ ಹೊಚ್ಕೊಂಡು ಮಲ್ಕೊಂಡ್ರೆ ಇನ್ನೂ ನಿಮಗೆ ಕಷ್ಟ ಅನ್ನುವಂಥದ್ದು ಇನ್ನೂ ಒದಿಕೆ ರೀತಿಯಲ್ಲಿ ಇರುತ್ತೆ ಹೊರತು ಅದು ಮಾಯವಾಗುವುದಿಲ್ಲ. ಆದ್ದರಿಂದ ಈ ವೃಶ್ಚಿಕ ರಾಶಿಯವರ ಆದಷ್ಟು ಸಹ ಶನಿಯ ಉಪಾಸನೆ ಹೆಂಗೆ ಮಾಡಬೇಕು ಅಂತ ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಶನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದು, ಶನಿಗೆ ತುಳಸಿ ಅರ್ಚನೆಯನ್ನು ಮಾಡಿಸೋದು, ಶನಿಗೆ ಏನಾದರೂ ಒಂದು ಸಾಧ್ಯವಾದಷ್ಟು ಕಪ್ಪು ಎಳ್ಳಿಂದ ಮಾಡಿರುವಂಥ ನೈವೇದ್ಯವನ್ನು ಪ್ರಸಾದಕ್ಕೆ ರೀತಿಯಲ್ಲಿ ಇಡುವಂಥದ್ದು. ಇದೆಲ್ಲ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶನಿಯ ದೋಷ ಸ್ವಲ್ಪ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.